ಇವತ್ತು ಒಂದು ಸುದಿನ ಅಂತ ಹೇಳ್ಬೋದು. ವಿಶ್ವ ಕಾರ್ಮಿಕರ ಒಂದು ದಿನಾಚರಣೆಯನ್ನು ನಮ್ಮ JDS ಭವನದಲ್ಲಿ ನಾವು ಅತಿ ವಿಜೃಂಭಣೆಯಾಗಿ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಮಹಾನಾಯಕ ನಮ್ಮ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣ ಮತ್ತು ನಮ್ಮ ನಿಖಿಲ್ ಕುಮಾರಣ್ಣವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಮಿಕರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅತಿ ವಿಜೃಂಭಣೆಯಾಗಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಮಹಾನಾಯಕ ದೇವೇಗೌಡರ ಅವರು ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಪ್ರತಿ ವರ್ಗದ ಜನರ ಕಾರ್ಮಿಕರಿಗೆ ನಾವು ಇವತ್ತು ನಮ್ಮ ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಮಿಕ ಘಟಕ ಅಂತಂದರೆ ಒಂದು ದೇಶದ ಶ್ರೇಯೋಭಿವೃದ್ಧಿಗೆ ಒಂದು ಪ್ರಮುಖ ರೂವಾರಿ ಅವನು. ಆದ್ದರಿಂದ ಕಾರ್ಮಿಕರ ಘಟಕಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನನ್ನ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಮನ್ನಣೆ ಕೊಟ್ಟು ಅವರಿಗೆ ಅವರಿಗೆ ಜೀವನವನ್ನು ಕಟ್ಕೊಳ್ಳೋಕ್ಕೋಸ್ಕರ ಒಂದು ಜೀವನ ಉಪಕಾರವಾಗಿ ಒಂದು ಕೆಲಸವನ್ನು ಅವರಿಗೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮಹಾನ್ ನಾಯಕರಾದ ದೇವೇಗೌಡರು ಮತ್ತು ನಮ್ಮ ರಾಜ್ಯ ಕಂಡ ಅತ್ಯುತ್ತಮ ನಾಯಕ ಕುಮಾರಣ್ಣನವರು ಮತ್ತು ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದ ನಮ್ಮ ರಮೇಶ್ ಗೌಡರು, ಎಲ್ಲ ನಮ್ಮ ಗೋಪಾಲಣ್ಣನವರು, ಕಾರ್ಮಿಕ ಘಟಕದ ಸಿಟಿ ಅಧ್ಯಕ್ಷರಾದ ಗೋಪಾಲಣ್ಣನವರು, ಎಲ್ಲರೂ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುರೇಶ್ ಗೌಡ ಅಂದ್ಬಿಟ್ಟು.